ನಮಸ್ಕಾರ. ನನ್ನ ಹೆಸರು ಶ್ರೀಶೈಲ್ ಸೋಮನಿಗಪ್ಪ ಪಾಶ್ಚಾಪುರ ಅಂತ. ನಮ್ಮ ಊರು ಬಂದು ಯಕ್ಕುಂಡಿ. ನಾವು ಇಲ್ಲಿ 2.5 ಎಕರೆ ಜಮೀನಿನಲ್ಲಿ ನಾವು ಕಬ್ಬಿನ ಬೆಳೆ ಮೇರಾಟಿ 86 ಅನ್ನುವಂಥ ತಳಿಯನ್ನು ಮಾಡಿದ್ದೀವಿ. ನಾವಿಲ್ಲಿ ಮಾಂತ್ ಎ.ಪಿ.ಒ ಕೊಡೆ ಯಕ್ಕುಂಡಿ ಘಟಕದಾಗ ಸ್ಟಾರ್ಟಿಂಗ್ ಏನು ಮಾಡೀವ್ರಿ ಅಂದ್ರೆ ಉನ್ನತಿ ಮತ್ತು ಇದನ್ನು ಬ್ಲ್ಯಾಕ್ ಜಾಮ್ ತಂದಿದ್ದು. ಮರಿಗಳ ಸಂಖ್ಯೆನೂ ಚಲೋ ಆಗಿತ್ತು. ಮರಿಗಳ ಸಂಖ್ಯೆನ ಅದಾದ್ಮೇಲೆ ಬೋಧ್ ಮುಂದೆ ನ್ಯೂಟ್ರಿಪಿಟ್ಟು ಆಮೇಲೆ ಅವ್ರು ಕೊಟ್ಟಂಥ ಒಂದು ಇದನ್ನು ತೊಗೊಂಬಂದು ಹಾಕಿವ್ರಿ ನಾವು ಫರ್ಟಿಲೈಸರ. ಅದರಿಂದ ಒಳ್ಳೆಯ ಒಂದು ಕಬ್ಬು ಬಂದಿದೆ. ಈಗ ನೀವು ನೋಡ್ಬೋದು ಒಳ್ಳೆಯ ಫಲಿತಾಂಶ ಐತ್ರಿ. ನಾವು ಎಲ್ಲಿ ಸಜೆಸ್ಟ್ ಮಾಡಿದ ಪ್ಲಾಟ್ಗಳು ಆಯ್ತು ಅವು ಚಲೋ ಅದಾವೆ ಕಬ್ಬುಗಳು ರೀ. ನಾವು ಕಬ್ಬು ಬೆಟ್ಟಿದ ಒಂದು ತಿಂಗಳಿಗೆ ಅಂದರೆ 30 ದಿನಕ್ಕೆ ಏನು ಮಾಡೀವಿ ಅಂದ್ರೆ ಬ್ಲ್ಯಾಕ್ ಜಾಮ್ ಹಾಕೋದ್ರಿಂದ ಮರಿಗಳ ಸಂಖ್ಯೆ ಚಲೋ ಆಯ್ತು ರೀ. ಮೊದಲು ಎಷ್ಟು ರೀ 2-3 ಅಷ್ಟೇ ಮರಿಗಳ ಸಂಖ್ಯೆ ಇತ್ತು. ಈ ಬ್ಲ್ಯಾಕ್ ಜಾಮ್ ಉಪಯೋಗಿಸೋದ್ರಿಂದ ಏನಾಗಿತ್ತು ಅಂದ್ರೆ ಮರಿಗಳ ಸಂಖ್ಯೆ 17-18 ಮಟ್ಟ ಮರಿಗಳ ಸಂಖ್ಯೆ. ಮತ್ತು ಆ ಮರಿಗಳ ಸಂಖ್ಯೆ ಏನಾಗೈತೆ ಅಂತಂದ್ರೆ ಅದು ಬಲಿಷ್ಠವಾಗೈತೆ ರೀ. ಅದು ಮರಿನೂ ಚಲೋ ಐತಿ. ಆಮೇಲೆ ಈಗ ಆದಿಂದ ಮರಿಗಳ ಬ್ಲ್ಯಾಕ್ ಜಾಮ್ ಆದಿಂದ ನಾವು ಇವ್ರದ್ದೇ ಕಂಪ್ನಿ ಆದಂಥ ನ್ಯೂಟ್ರಿಪಿಟ್ ಹಾಕಿದ್ವಿ. ನ್ಯೂಟ್ರಿಪಿಟ್ ಹಾಕೋದ್ರಿಂದನೂ ಕೂಡ ನಮ್ಮ ಕಬ್ಬು ಮಾತ್ರ ಚಲೋ ರಿಸಲ್ಟ್ ಐತಿ. ಕಬ್ಬು ಈಗ ಎಷ್ಟು 4 ತಿಂಗಳು 15 ದಿನದ ಐತಿ, 4.5 ತಿಂಗಳದ್ದು ಐತಿ. ಆ ಕಬ್ಬು ಮಾತ್ರ ಚಲೋ ರಿಸಲ್ಟ್ ಐತೆ. ಬ್ಲ್ಯಾಕ್ ಜಾಮ್ ಜೊತೆ ಉನ್ನತಿನೂ ಹಾಕಿದ್ದೀವಿ. ಉನ್ನತಿ ಹಾಕೋದ್ರಿಂದ ಎಲೆಗಳು ಏನಾಗಿದೆ ಅಂತಂದ್ರೆ ಇದು ಅಗಲವಾಗಿ ಬಂದದ. ಮತ್ತು ಇದರಲ್ಲಿ ಏನಾಯ್ತಲ್ಲ ಕಬ್ಬು ಏನಾಗೈತೆ ಅಂದ್ರೆ ಎತ್ತರವಾಗಿ ಬೆಳೆಯೋಕ್ಕೂ ಸಾಧ್ಯ ಆಗೈತಿ. ಆಮೇಲೆ ಅಗದಿ ಆರೋಗ್ಯಕರವಾದಂಥ ಒಂದು ಕಬ್ಬು ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಉನ್ನತಿ ಆಗಲಿ, ಬ್ಲ್ಯಾಕ್ ಜಾಮ್ ಆಗಲಿ, ಅದೇ ರೀತಿ ನ್ಯೂಟ್ರಿಪಿಟ್ ಈಗ ಗೊಬ್ಬರಗಳನ್ನು ಬಳಸೋದ್ರಿಂದ ಒಂದು ಉತ್ತಮವಾದಂಥ ಕಬ್ಬಿನ ಇಳುವರಿಯನ್ನು ತೆಗಿಯೋಕೆ ಎಲ್ಲ ರೈತರಿಗೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ನೀವು ಎಲ್ಲರೂ ಏನೈತಲ್ಲ ಈ ಗೊಬ್ಬರ ಎಲ್ಲ ರೈತರು ಬಳಸೋದ್ರಿಂದ ನೀವು ಒಳ್ಳೆ ಕಬ್ಬಿನ ಇಳುವರಿಯನ್ನು ಪಡಿಬೋದು.